ಅಂಗನವಾಡಿ ಕೇಂದ್ರದ ಮೇಲ್ಛಾವಣಿ ಕುಸಿದು 4 ಮಕ್ಕಳಿಗೆ ಗಂಭೀರ ಗಾಯ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ದೊಡ್ಡಬೊಮ್ಮನಹಳ್ಳಿ ಗ್ರಾಮದಲ್ಲಿ ಘಟನೆ. ಅಂಗನವಾಡಿ ಕೇಂದ್ರದ ಮೇಲ್ಛಾವಣಿ ಕುಸಿದು ಕೇಂದ್ರದಲ್ಲಿದ್ದ 4 ಮಕ್ಕಳಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ದೊಡ್ಡಬೊಮ್ಮನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಶಿಥಿಲಾವಸ್ಥೆ ಸೇರಿದ್ದ ಕಟ್ಟಡದಲ್ಲಿ ಅಂಗನವಾಡಿ ಕೇಂದ್ರ ನಡೆಯುತ್ತಿದ್ದು, ಈ ವೇಳೆ ಇದ್ದಕ್ಕಿದ್ದಂತೆ ಕಟ್ಟಡದ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಈ ಸಂದರ್ಭದಲ್ಲಿ ಕೇಂದ್ರದಲ್ಲಿದ್ದ ರಿತಿಕ್ಷ, ಜೀವಿಕಾ ಸೇರಿದಂತೆ 4 ಮಕ್ಕಳಿಗೆ ಗಂಭೀರ ಗಾಯಗಳಾಗಿದ್ದು, ಈ ವೇಳೆ ಗಾಯಗೊಂಡ ಮಕ್ಕಳನ್ನ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆ ಹಾಗೂ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ಚಂದ್ರಹಳ್ಳಿ ರವಿ, ಪ್ರಜಾಪವರ್ ನ್ಯೂಸ್, ಚಿಂತಾಮಣಿ. ನಾವು ಈಗ ಡಿ ಆಫೀಸಲ್ಲಿದ್ದಾಗ ನಮ್ಮ ಸಿಡಿಪೋ ಹಿಂಗೆ ಮಾಹಿತಿ ಕೊಟ್ಟರು. ತಕ್ಷಣ ನಾವು ಈಗ ಒಂದು ಮಗು ಏನು ಫಸ್ಟ್ನೇ ಮಗು ಏನು ಶಾನ್ವಿ ಅವರಿಗೆ ಈಗ ಏನು ಇಲ್ಲಿ ಕತ್ತತ್ರ ಗಾಯ ಆಗಿದೆ ಅಂತ ಹೇಳ್ಬಿಟ್ಟು ಇವರು ನಮಗೆ ಹಾಸ್ಪಿಟಲ್ಲಿದ್ದೀವಿ ಅಂತ ಹೇಳಿ ಸರ್. ನಾವು ಅಲ್ಲಿಂದ ತಕ್ಷಣ ಬಂದ್ವಿ. ಆಮೇಲೆ ಅಲ್ಲಿ ಡಾಕ್ಟ್ರ್ ಹತ್ರ ಇವರು ಯಾವ ಹಾಸ್ಪಿಟ್ಲ್ ಅದು ರಾಮಪ್ಪ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಕೊಡಿಸಿ ಆಮೇಲೆ ಅವರು ಏನು ಅಡ್ಮಿಷನ್ ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಇವ್ರ ಕಾಲಲ್ಲೇ ಮತ್ತೆ ಇವರು ದೊಡ್ಡಬೊಮ್ಮನಹಳ್ಳಿಗೆ ಕರ್ಕೊಂಬಂದಿದ್ರು. ಆವಾಗ ನಾನು ಅಲ್ಲಿಂದನೇ ಸೀದಾ ಇಲ್ಲಿಗೆ ಬಂದೆ ಸರ್. ಹೋಗಿ ಅವರು ಮಗುನ ನಾವು ನೋಡಿದ್ವಿ. ಈಗ ಮಗು ಏನು ಚೆನ್ನಾಗಿದೆ. ಅವ್ರ ಮನೆಯವರು ಅಷ್ಟೇ ಏನು ತೊಂದರೆ ಇಲ್ಲ, ದೇವ್ರ ದೊಡ್ಡವನು, ಏನು ತೊಂದರೆ ಆಗಿಲ್ಲ ಅಂತ ಹೇಳಿದರು. ಮಗು ಕತ್ತಿದ್ದು ಶಾನ್ವಿ, 5 ವರ್ಷ, ಅವ್ರ ತಾಯಿ ಹೆಸರು ರಮ್ಯ. ನಾನು ಈಗ ಡಮಾಲಿಶ್ಗೆ ನಾನು ರಿಪೋರ್ಟ್ ಹಾಕ್ತೀನಿ, ಆಯ್ತಾ? ಮೊದಲೇ ನೀವು ಗಮನಿಸ್ಬೇಕಲ್ಲಮ್ಮ, ನಾವು ಎಷ್ಟು ಇಷ್ಟು ಕ್ರ್ಯಾಕ್ ಬಿಟ್ಟಿತ್ತು, ಆ ತರ ಇದ್ದಕ್ಕಿದ್ದಾಗೆ ಕುಸ್ತಿದೆ ಸರ್. ಏರ್ ಕ್ರ್ಯಾಕ್ ಆಗಿದೆ ಅಂತ ಕೆಲವರು ಅಂತಾರೆ. ನಾನು ಅಪ್ಲೈ ಗೇಟ್ ಹೇಳ್ಕೊಂಡು ಇಲ್ಲಿ ನಿಂತಿದ್ದೆ ಸರ್. ಇಷ್ಟ ಆಗಿತ್ತು ಅಷ್ಟೇ ಸರ್. ಅದು ನೋಡಿ ಇಲ್ಲಿದೆಯಲ್ಲ, ಆ ಟೈಪ್ ಇತ್ತು ಅಷ್ಟೇ ಸರ್. ಹೇಳ್ಕೊಂಡು ಅಷ್ಟು ಕಷ್ಟ ಆಗುತ್ತೆ ನಮ್ಗೆ ಗೊತ್ತಿಲ್ಲ ಸರ್. ಆಯ್ತು, ಈಗೆಲ್ಲ ಕ್ಲೋಸ್ ಮಾಡಿ ಎಲ್ಲ ಏನನ್ನ ಇದೆ ಇಲ್ಲಿ ಸಾಮಾನು ಎಲ್ಲ ತೆಗೆದುಬಿಟ್ಟು ನಾಳೆ ಬಾಡಿಗೆ ನೋಡಿಕೊಂಡು ಬಾಡಿಗೆಯಲ್ಲಿ ಅಂಗನವಾಡಿ ಮಾಡಿ ಬಾಡಿಗೆನೂ ಒಳ್ಳೆ ರೂಮ್ ನೋಡೋಣ. ಓಕೆ. ಭಾಗ್ಯಲಕ್ಷ್ಮಿ ಹೆಸರು ಆಯ್ತು. ಯಾವ ವರ್ಷ? 30 ವರ್ಷ ಆಗಿದೆಯಾ? ಎಲ್ಲಿ ಬೋರ್ಡ್ ಗಿಡ ಇದೆಯಾ? ಬೋರ್ಡ್ ಗಿಡ ಇದೆಯಾ ಇಲ್ಲಿ? ಅಲ್ಲಮ್ಮ, ಇಲ್ಲಿ ಯಾವ ವರ್ಷ ಕಲಿತಿತ್ತು ಅಂತ ರಿತಿಕ್ಷಾ ಅವರು ಮಗು ಅಷ್ಟೇ. ಇಲ್ಲಿ ಅವರು ಇದಕ್ಕೆ ಹೋಗಿ ಏನು ನಮ್ಮ ಕುರುಬೂರು PSCಗೆ ಹೋಗಿದ್ರು, ಅದಕ್ಕೆ ತರ್ಚ್ಕೊಂಡಿದೆ ಮೇಲೆ. ಅವರು ಡಾಕ್ಟ್ರು ಏನು ಹೇಳಿದ್ರು ಅಂತಂದರೆ, ಅವ್ರ ತಾಯಿನ ಕೇಳಿದಾಗ ಏನು ಊತಿಲ್ಲ, ಊತಿದ್ರೆ ಮಾತ್ರ ನೀವು ಏನಾದರೂ ಸ್ಕ್ಯಾನ್ ಎಲ್ಲ ಮಾಡಬೇಕಾಗ್ತದೆ ಅಂತ ಹೇಳಿದರು. ಅದು ಏನು ತೊಂದರೆ ಇಲ್ಲ ಸರ್. ಇವಾಗ ಅವ್ರು ಮಾತಾಡಿಬಿಟ್ಟು ನಮ್ಮ ಅಂಗನವಾಡಿ ಟೀಚರ್ಗೆ ಹೇಳಿದ್ವಿ, ಫಾಲೋಅಪ್ ಮಾಡ್ತಾಯಿರಿ, ಏನಾದರೂ ಅಂದರೆ ತಕ್ಷಣ ನಮಗೆ ಮಾಹಿತಿ ಕೊಡಿ, ಮತ್ತು ಇಮ್ಮಿಡಿಯೇಟ್ ಹಾಸ್ಪಿಟ್ಲಿಗೆ ತೋರಿಸೋಣ ಅಂತ ಹೇಳಿದ್ವಿ ಸರ್. ನಮ್ಮ ಅಂಗನವಾಡಿ ಟೀಚರ್ಗೂ ಹೇಳಿದ್ವಿ. ಆಮೇಲೆ ದಿವ್ಯಾ ಅಂತ, ದಿಯಾ 3 ವರ್ಷ, ಅದು ಮನೆ ಹತ್ರ ಈಗ ಹೋಗಿ ಬಂದಿದ್ವಿ. ಅವರು ಇಲ್ಲಿ ಮೂಗು ಮೇಲೆ ಸ್ವಲ್ಪ ತರ್ಚ್ಕೊಂಡಿದೆ. ಅವ್ರಿಗೂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕುರುಬೂರಲ್ಲಿ ತೋರಿಸಿದ್ದಾರೆ, ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಅವ್ರಿಗೂ ಅಷ್ಟೇ, ಏನು ಔಷಧಿ ಬೇಕೋ ನಾವು ಎಲ್ಲ ಇಲಾಖೆಯಿಂದ ಬರೆಸ್ತೀವಿ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು. ಮತ್ತು ಇನ್ನೇನಾದರೂ ನಮ್ಮ ಅಂಗನವಾಡಿ ಟೀಚರ್ಗೆ ಹೇಳಿದ್ವಿ, ಫಾಲೋಅಪ್ ಮಾಡಿ, ಏನಾದರೂ ಆದರೆ ತಕ್ಷಣ ನಮ್ಮ ಮಾಹಿತಿ ಕೊಡಿ ಅಂತ ಹೇಳಿದ್ವಿ ಸರ್. ಇನ್ನೊಂದು ಮಗು ಈಗ ಜೀವಿಕಾ ಅಂತ ಈ ಕಡೆ ಹಾಸ್ಪಿಟ್ಲ್ಗೆ ಹೋಗೋದು, ಇವು ಅಲ್ಲಿ ಬಂತಾ ಅಂಗನವಾಡಿ ಟೀಚರು, ಸೂಪರ್ವೈಸರು, ನಾವು ಮಾಹಿತಿ ಎಲ್ಲ ಕೊಟ್ಟಿದ್ದೀವಿ. ಈಗ ಅವರು ಹೋಗಿ ಅದು ಮುಂಜಾಗ್ರತಾ ಕ್ರಮವಾಗಿ ಅವರು ಬೇರೆ ಕಡೆ ಶಿಫ್ಟ್ ಮಾಡಬೇಕಾಗಿತ್ತು. ಬಾಡಿಗೆಯಲ್ಲಿ ಈ ಥರ ತೊಂದರೆ ಎಲ್ಲಿ ಇದೆ ಅಂತ ಮೊದಲೇ ಗಮನಿಸಿ ಅವರು ಬೇರೆ ಕಡೆ ಬದಲಾವಣೆ ಮಾಡಬೇಕಾಗಿತ್ತು. ಮೇಲ್ವಿಚಾರಕ್ಕೂ ಮತ್ತು ಅಂಗನವಾಡಿ ಟೀಚರು ಜವಾಬ್ದಾರಿ ಮಾಡಿ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ತೀವಿ ಸರ್. ಈಗ ಥರ ಇಲ್ಲೇನು ಇಲ್ಲ ಅಂತ ಹೇಳ್ತಾರೆ, ಬಟ್ ಇವರು ಮೊದಲೇ ಎಚ್ಚರಿಕೆ ಆಗಿದ್ರೆ ಈ ಥರ ಆಗ್ತಾ ಇಲ್ಲ ಸರ್. ಈಗ ಇಮಿಡಿಯೇಟು ಇಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲಿ ನಡ್ಸಂಗಿಲ್ಲ. ಈಗ ಇಮಿಡಿಯೇಟ್ ಬಾಡಿಗೆ ಮನೆ, ಚೆನ್ನಾಗಿರೋ ಬಾಡಿಗೆ ಮನೆ ನೋಡಬೇಕು. ಸರ್ಕಾರದಿಂದ ಬಾಡಿಗೆ ಕೊಡ್ತೀವಿ, ನಾಳೆಯಿಂದನೇ ಅಲ್ಲಿ ನಡೆಸಬೇಕು. ಇಲ್ಲಿಂದ ಏನು ವಸ್ತುಗಳಿದಾವೆಲ್ಲ ತಗೊಂಡು ಅಲ್ಲಿ ಶಿಫ್ಟ್ ಮಾಡಿ ಇವತ್ತೇ ಇಲ್ಲಿಗೆ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ವಿ ಸರ್. ಇಲ್ಲಿ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಇಲ್ಲಿ ಇಟ್ಕೊಬಾರ್ದು ಅಂತ ಸೂಚನೆ ಕೊಟ್ಟಿದ್ದೀವಿ ಸರ್.
ಇಲ್ಲಿ ನೋಡೋದೇ ಈಗ ನಮಗೆ ಆಯ್ತು, ಇನ್ನೂ ಹೋಗಿಲ್ಲ ಆ ಕಡೆ. ನೋಡ್ಬೇಕಲ್ಲ ಅದು. ನೋಡ್ತೀವಿ ಈಗ. ಸರ್, ಅದು ಬಂದ್ಬಿಟ್ಟು 10 ವರ್ಷಗಳಿಂದ ಕಟ್ಟಿರೋ ಬಿಲ್ಡಿಂಗ್ ಅಂತ ಗೊತ್ತಾಗ್ತದೆ. ಅದು ಆಲ್ರೆಡಿ ಕ್ರಾಕ್ಸ್ ಬಿತ್ತಿದೆ ಅಂತೆ. ಈಗ ನೋಡ್ತೀವಿ. ಗುತ್ತಿಗೆದಾರನ ಕಳಪೆ ನಿರ್ಲಕ್ಷ್ಯಕ್ಕೆ ಇನ್ನೂ ಎಷ್ಟು ರೀತಿಯಾದ ಅಂಗನವಾಡಿ ಕಟ್ಟೆಗಳು ಈ ತರ ಇದೆ ಸರ್? ಅಂದರೆ ಈಗ ಅಲ್ಲಿ ನೋಡಿಲ್ಲ ನಾವು, ಈಗ ನೋಡಿಕೊಂಡು ನಾನು ಅದನ್ನು ರಿಪೋರ್ಟ್ ಮಾಡ್ತೀನಿ. ನಾನು PWಗೆ ಇದನ್ನು ಉಪಯೋಗ ಯೋಗ್ಯತೆ ಇದೆಯಾ ಇಲ್ಲ ಅಂತ ನಾನು ಬರೆದು ರಿಪೋರ್ಟ್ ಆ ಥರ ಇಲ್ಲ ಅಂದರೆ ಅಲ್ಲಿ ಚೇಂಜ್ ಮಾಡ್ತೀನಿ. ತಗೊಂಡು ಅವ್ರು ಅಲ್ಲಿದ್ದಾರೆ ಹಾಸ್ಪಿಟ್ಲಲ್ಲಿ. ನಾವು ಏನು ಮಾಡಬೇಕು ಅಂತ ನಮಗೆ ಪ್ರತಿಯೊಂದು ನಮ್ಮೂರಲ್ಲಿ ಅಧಿಕಾರಿಗಳು ಬಂದು ನೋಡ್ಬೋದು. ಬೇಕಾದರೆ ಎಲ್ಲ ಕಳಪೆ ಕಾಮಗಾರಿ, ಏನು ಮಾಡಿದ್ರು ಕಳಪೆ. ಈ ತರ ಆದ್ರೆ ಮಕ್ಕಳನ್ನ ಹೆಂಗ್ ಕಳ್ಸೋದು ಸರ್? ಅಲ್ಲ ಅದೇ ಇನ್ನು ಎಲ್ಲ ಭಯ ಆಗೋಗಿದೆ, ಮಕ್ಕಳು ಕಳ್ಸೋಂಗೆ ಇಲ್ಲ. ಈಗ ಯಾವ ಸ್ಕೂಲ್ ಬಿಲ್ಡಿಂಗ್ಗಳು ಒಂದು 15-16 ವರ್ಷ 20 ವರ್ಷದಿಂದ ಈಚೆ ಕಟ್ಟಿರೋ ಬಿಲ್ಡಿಂಗ್ಗಳೆಲ್ಲ ಅವರೇ ಕಟ್ಟೋದು, ಅವರೇ ಹೊಡೆಯೋಕೆ, ಅವರೇ ಪರ್ಮಿಷನ್ ಅಂತಾರೆ, ಅವರೇ ಹೊಡೆದಾರೆ. ಈ ಅಧಿಕಾರಿಗಳೇನು ಇದು ಮಾಡ್ತಾರೋ ನಮಗಂತೂ ಗೊತ್ತಾಗ್ತದೆ. ನಿಮ್ಮ ಹೆಸರು? ರಮ್ಯಾ ಟಿ ಎಂ. ಏನು ಪ್ರಾಬ್ಲಮ್ ಏನಾಗಿದೆ ಅಂತ? ಅಂಗಡಿಗೆ ಹೋಗಿದ್ರೆ ಊಟ ತಿಂತಾ ಇದ್ರಂತೆ, ಮತ್ತೆ ಒಳಗಡೆ ಹೋದ್ರೆ ಅಲ್ಲಿ ಗೋಡೆ ಬಿದ್ದೋಗಿ ಮೋಲ್ಡ್ ಹಾಕಿರ್ತಾರೆ, ಅದು ಎಷ್ಟು ಮಕ್ಕಳಿದ್ರು ಅಂಗನವಾಡಿ? 10 ಜನನೂ ಅದರಲ್ಲಿ 7 ಜನ ಏನೋ ಊಟ ತಿಂತಾ ಇದ್ರಂತೆ, ಇನ್ನು 4 ಜನ ನೀರು ಕುಡಿಯೋಕೆ ಹೋಗಿದ್ದಾರೆ. ಈ ಥರ ಏನೇನು ಔಟ್ಸೈಡ್ ಜೀವಿತ ನನ್ನ ನಂಬರ್ ತಗೊಳ್ಳಿ ಸರ್. ಅಲ್ಲಿ ನೋಡ್ಕೊಂಡು